ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಈ ದಿನದ ಬೆಳಗಿನ ಶಿವಾನುಭವ ಗೋಷ್ಠಿಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಬಸವಾನಂದ ಅಪ್ಪಗಳ ಪಾದಾರವಿಂದಗಳಿಗೆ ಅಭಿವಂದಿಸಿ, ಪೂಜ್ಯ ಮಾತೋಶ್ರೀಯವರಲ್ಲಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಆತ್ಮೀಯ ಬಂಧುಗಳೇ, ಭಾರತ ದೇಶ ವಿಶ್ವದಲ್ಲೇ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಪುಣ್ಯಭೂಮಿ. ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟಂತಹ, ಇಡೀ ವಿಶ್ವಕ್ಕೆ ಮಾರ್ಗದರ್ಶನವನ್ನು ಮಾಡಿರುವಂತಹ ರಾಷ್ಟ್ರ ನಮ್ಮ ಭಾರತ ದೇಶ. ಇಂತಹ ಒಂದು ಪುಣ್ಯಭೂಮಿಯಲ್ಲಿ ಅನೇಕ ದಾರ್ಶನಿಕರಿಗೆ, ಅನೇಕ ದಾಸಶ್ರೇಷ್ಠರಿಗೆ, ಅನೇಕ ಬಸವಾದಿ ಶಿವಶರಣರಿಗೆ ಜನ್ಮ ಕೊಟ್ಟಂಥ ಪುಣ್ಯಭೂಮಿ ನಮ್ಮ ಭಾರತ ದೇಶ. ಬಹುತೇಕ ಈ ಎಲ್ಲ ಮಹಾತ್ಮರ ಆಶಯ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಒಂದು ಸಮಾಜ ನಿರ್ಮಾಣ ಆಗ್ಬೇಕು ಅನ್ನುವಂಥದ್ದೇ ಈ ಎಲ್ಲ ಮಹಾತ್ಮರ ಮುಖ್ಯವಾದ ಆಶಯವಾಗಿತ್ತು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಭಾರತ ಮೂಲತಃ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ. ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಅನೇಕ ತಾರತಮ್ಯಗಳನ್ನ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಬಹುತೇಕವಾಗಿ ಜಾತಿ ಭೇದ, ಲಿಂಗ ಭೇದ, ವರ್ಗ ಭೇದ ಬಹಳ ಪ್ರಮುಖವಾಗಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಾಣ್ತಾ ಇತ್ತು. ಜಾತಿಯ ಕಾರಣಕ್ಕಾಗಿ ವ್ಯಕ್ತಿಯನ್ನ ಮತ್ತು ಸಮುದಾಯವನ್ನ ಕೀಳಾಗಿ ಕಾಣುವಂಥ ಕೆಟ್ಟ ಪದ್ಧತಿ ಈ ದೇಶದಲ್ಲಿ ಇದರಿಂದ ಬಸವಾದಿ ಶಿವಶರಣರು ಬಹುತೇಕ ಒಂದು ಕ್ರಾಂತಿಯನ್ನೇ ಮಾಡಿದರು. ಯಾಕೆ ಅಂತ ಹೇಳಿದ್ರೆ, ನಾವ್ಯಾರೂ ಕೂಡ ಇಂಥ ಜಾತಿ ಒಳಗನೆ ಹುಟ್ಟಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕಿ ಅಪ್ಲಿಕೇಶನ್ ಹಾಕಿ ಏನು ಹುಟ್ಟಿಲ್ಲ. ಹುಟ್ಟು ಆಕಸ್ಮಿಕ, ಸಾವು ಖಚಿತವಾಗಿರ್ತಕ್ಕಂಥದ್ದು. ಈ ಹುಟ್ಟು ಮತ್ತೆ ಸಾವಿನ ಮಧ್ಯೆ ಇರ್ತಕ್ಕಂಥ ನಮ್ಮ ಬದುಕು, ಅದು ಜಾತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗಬಾರ್ದು, ನೀತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗಬೇಕು ಅಂತ ಹೇಳಿ ಬಹುತೇಕ ಎಲ್ಲ ಬಸವಾದಿ ಶಿವಶರಣರು ಅನುಭವ ಮಂಟಪದ ಮೂಲಕವಾಗಿ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥವ್ರು. ಬಹುತೇಕವಾಗಿ ನಾವೆಲ್ಲರೂ ಕೂಡ ಮಾನವರಾಗಿ ಹುಟ್ಟಿದ್ದೇವೆ. ನಮ್ಮ ಬದುಕಿನ ಸಾರ್ಥಕ್ಯ ಎಲ್ಲಿದೆ ಅಂತ ಹೇಳಿದ್ರೆ, ಅದು ಭಗವಂತನ ನಾಮಸ್ಮರಣೆ ಇಲ್ಲೇ ಇರ್ತಕ್ಕಂಥದ್ದನ್ನ ಗಮನಿಸಿರ್ತಕ್ಕಂಥ ಎಲ್ಲ ಶರಣರು, ಅದರಲ್ಲಿ ವಿಶೇಷವಾಗಿ ಮಡಿವಾಳ ಮಾಚಿದೇವರು ಒಂದು ವಚನ ಹೇಳ್ತಾರೆ, ವಾಯು ಗುಣವ ಸರ್ಪ ಬಲ್ಲದು ಅಂತ ಹೇಳ್ತಾರೆ. ಮಧುರದ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನವನ್ನು ಅರಿಯದಿದ್ದೊಡೆ. ಬಹುತೇಕ ನಮಗೆಲ್ಲ ಭಾರತೀಯರಿಗೆ, ವಿಶೇಷವಾಗಿ ಭಾರತೀಯರಿಗೆ ದೇವರ ಬಗ್ಗೆ ಬಹಳ ಗೊಂದಲ ಇದೆ. ನಮ್ಮಲ್ಲಿ ಸಾವಿರಾರು ದೇವರುಗಳಿದ್ದಾವೆ. ಭಗವಂತ ಒಬ್ಬನೇ ಇದ್ದಾನೆ ಅನ್ನುವಂಥ ಸತ್ಯವನ್ನ ಇಡೀ ಜಗತ್ತಿಗೆ ತೋರಿಸಿಕೊಟ್ಟವರು ಬಸವಾದಿ ಶಿವಶರಣರು. ಹಾಗಾಗಿನೇ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರೆ. ಇರ್ತಕ್ಕಂಥ ಭಗವಂತ ಒಬ್ಬನೇ ಇದ್ದಾನೆ, ಅವನನ್ನ ಕಾಣುವ ಬಗೆ ಹೇಗೆ? ನಿಮ್ಗೆಲ್ಲ ಗೊತ್ತಿದೆ, ಹಲವಾರು ಬಗೆಗಳಿದಾವೆ. ಆದರೆ ಸಾಮಾನ್ಯ ಜನರಿಗೆ ಕಾಣುವಂತ ಬಗೆಯನ್ನ ತೋರಿಸಿಕೊಟ್ಟವರು ಬಸವಾದಿ ಶಿವಶರಣರು. ಅದು ಇಷ್ಟಲಿಂಗದ ಮೂಲಕವಾಗಿ ನೀನು ಭಗವಂತನ ಹೇಗೆ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ಆತ್ಮ ಪರಮಾತ್ಮನ ಹೊಂದುವ ಬಗೆ. ಹಾಗಾಗಿನೇ ಇಷ್ಟಲಿಂಗ ನಮಗೆ ಮಾಧ್ಯಮವಾಗಿ ಅದು ಆತ್ಮ ಪರಮಾತ್ಮನ ಹೊಂದುವ ಬಗೆಯವನ್ನ ನಮಗೆಲ್ಲ ತೋರಿಸಿಕೊಟ್ಟಿರ್ತಕ್ಕಂಥವ್ರು. ಹಾಗಾಗಿ ಬಸವಾದಿ ಶಿವಶರಣರ ಒಟ್ಟು ಆಶಯ ಭಗವಂತನ ಹೇಗೆ ಕಾಣಬೇಕು, ಹೇಗೆ ಹೊಂದಬೇಕು ಅನ್ನುವಂಥದ್ದು. ಆ ಹಿನ್ನೆಲೆಯೊಳಗ ವಾಯು ಗುಣವ ಸರ್ಪ ಬಲ್ಲದು. ಹಾವುಗಳಿಗೆ ಒಂದು ಸ್ವಭಾವ ಇರ್ತದೆ. ಆ ಸ್ವಭಾವ ಏನಪ್ಪಾ ಅಂದ್ರೆ, ಗಾಳಿಲಿರ್ತಕ್ಕಂಥ ಸೂಕ್ಷ್ಮ ತರಂಗಗಳನ್ನ ಅದು ಬೇಲಿಸ್ಕೊಂಡು ಚಲಿಸ್ತಾ ಹೋಗ್ತದೆ. ಆ ಗುಣ ಅದಕ್ಕೆ ಗೊತ್ತಿದೆ ಅಂತ. ಮಧುರದ ಗುಣವ ಇರುವೆ ಬಲ್ಲದು ಅಂತ ಹೇಳ್ತಾರೆ. ಸಿಹಿ ಗುಣ ಈ ಭೂಮಿ ಮೇಲೆ ಇರುವೆಗಳಿಗೆ ಗೊತ್ತಾಗ್ತದೆ, ಬಹಳ ಬೇಗ ಗೊತ್ತಾಗ್ತಕ್ಕಂಥದ್ದು. ಹಾಗೆ ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನವನ್ನು ಅರಿಯದಿದ್ದೊಡೆ. ಅಂದ್ರೆ ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ್ದೀವಿ. ಭಗವಂತನ ಅರಿಯುವಂತ ಗುಣ ಅದು ಇರುವೆ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಇರತಕ್ಕಂಥದ್ದು.
ಅದನ್ನ ಹೆಂಗೆ ಅರಿಬೇಕಪ್ಪ ಅಂತಂದ್ರೆ ಬಹುತೇಕ ಇಷ್ಟಲಿಂಗದ ಮೂಲಕವಾಗಿ ಆತ್ಮ ಪರಮಾತ್ಮನನ್ನ ಅನುಸಂಧಾನವನ್ನ ಮಾಡುವ ಮೂಲಕವಾಗಿ ಭಗವಂತನ ಅರಿತಕ್ಕಂಥದ್ದು. ಭಗವಂತ ಅಂದ ತಕ್ಷಣ ಬಹಳ ನಮ್ಗೆಲ್ಲ ಮೂರ್ತ ಸ್ವರೂಪದಲ್ಲಿರ್ತಕ್ಕಂಥ ದೇವರ ಪರಿಚಯ ಆಗಿಬಿಡ್ತದೆ ನಮ್ಗೆಲ್ಲ. ಹಾಗಾಗಿನೇ ಭಗವಂತ ನಿರಾಕಾರವಾಗಿದ್ದಾನೆ. ಆ ನಿರಾಕಾರವಾಗಿರ್ತಕ್ಕಂಥ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅದು ಇಷ್ಟಲಿಂಗದ ಮೂಲಕವಾಗಿ. ಹಾಗಾಗಿನೇ ಬಹುತೇಕ ಶರಣರು ನಮಗೆ ಎಲ್ಲೇ ಒಂದು ಕಡೆ ಭಗವಂತನ ನಾವು ಅರಿಯುವಂತ ಸಂದರ್ಭ, ದೇವಸ್ಥಾನಕ್ಕೆ ಹೋಗ್ಬೇಕು, ದೇವಾಲಯಕ್ಕೆ ಹೋಗ್ಬೇಕು ಅನ್ನುವಂತ ಒಂದು ಪದ್ಧತಿ ಏನಿತ್ತಲ್ಲ, ಅಲ್ಲಿ ಕೂಡ ಮತ್ತೆ ತಾರತಮ್ಯ. ಆ ತಾರತಮ್ಯವನ್ನು ನೀಗಿಸಿ ನೀನೇ ದೇವರು ಅನ್ನುವಂತ ಒಂದು ಮಾರ್ಗವನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಾದಿ ಶಿವಶರಣರು. ಅಂತ ಒಂದು ತತ್ವ ಸಂದೇಶವನ್ನ ಬಸವಾದಿ ಶಿವಶರಣರ ಆಶಯಗಳನ್ನ ಹೊತ್ತುಕೊಂಡು ನಮ್ಮ ಪರಮ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮೀಜಿಯವರು ಇಡೀ ನಾಡಿನ ಜನತೆಗೆ ಎಲ್ಲೇ ಒಂದು ಕಡೆ ಮನುಷ್ಯ ಜಾತಿಯ ಕಾರಣಕ್ಕಾಗಿ, ವರ್ಗದ ಕಾರಣಕ್ಕಾಗಿ, ಹಾಗೇನೆ ಬೇರೆ ಬೇರೆ ಕಾರಣಕ್ಕಾಗಿ ಸಂಕುಚಿತ ಮನೋಭಾವನೆ ಬೆಳೆಸ್ಕೊಂಡಿರ್ತಾನೆ. ಆ ಸಂಕುಚಿತ ಮನೋಭಾವನೆಯನ್ನು ಬಿಟ್ಟು ಎಲ್ಲರೂ ಕೂಡ ವಿಶಾಲ ಭಾವನೆಯನ್ನು ಬೆಳೆಸ್ಕೊಂಡು ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ಭಾವನೆಯನ್ನ ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಶ್ರೀಗುರು ಬಸವ ಮಹಾಮನೆ ಅಂತ ಒಂದು ಕೈಂಕರ್ಯದಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಅಂತ ಪೂಜ್ಯರು ವಿಶೇಷವಾಗಿ ನಾವು ಈ ಮಾರ್ಗಕ್ಕೆ ಬರ್ಬೇಕಾದ್ರೆ, ಆಧ್ಯಾತ್ಮಿಕ ಮಾರ್ಗಕ್ಕೆ ಬರ್ಬೇಕಾದ್ರೆ ಬಹುತೇಕ ಅದಕ್ಕೆ ನನಗೆ ಪ್ರೇರಣೆ ಯಾರಪ್ಪ ಅಂದ್ರೆ ಪರಮ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮೀಜಿಯವರು. ನಾವೆಲ್ಲ ಕಾಲೇಜ್ ವಿದ್ಯಾರ್ಥಿಗಳು. ಗದಗಿನ ತೋಂಟದಾರ್ಯ ಮಠದಲ್ಲಿ ನಾವು NCC ಮಾಡ್ತಾ ಇದ್ವಿ. ಹಾಗೇನೆ ಗದಗಿನ KSS ಕಾಲೇಜಿನಲ್ಲಿ ನಾನು BA ಓದ್ತಾ ಇದ್ದೆ. ನಾವು NCC ಮಾಡಿದ್ದು JT ಕಾಲೇಜಿನಲ್ಲಿ, ಜಗದ್ಗುರು ತೋಂಟದಾರ್ಯ ಕಾಲೇಜಿನಲ್ಲಿ ನಾವು NCC ಮಾಡಿದ್ವಿ. ಅಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಗೊರವರ್ ಸರ್ ಅಂತ ಹೇಳಿ, ಹಾಗೇನೆ ನಮ್ಮ ಬಸವ ಕೇಂದ್ರ ಅಧ್ಯಕ್ಷ ಆಗಿರ್ತಕ್ಕಂಥ GB ಹಳ್ಯಾಳ್ ಸರ್ ಅಂತೇಳಿ, ಅವರು ಪರಮ ಪೂಜ್ಯರು ಗದಗದಿಂದ ಬಸವ ಕಲ್ಯಾಣದವರೆಗೆ ಒಂದು ಪಾದಯಾತ್ರೆಯನ್ನ ಸುಮಾರು 450 ಕಿಲೋಮೀಟರ್ ಪಾದಯಾತ್ರೆಯನ್ನ ಹಮ್ಮಿಕೊಂಡ್ರು. ನಮಗೆ ಒಂದು 6 ತಿಂಗಳಾಗಿತ್ತು, ನಾವೆಲ್ಲ ಕಾಲೇಜ್ ಅಡ್ಮಿಷನ್ ಆಗಿ ಒಂದು 6 ತಿಂಗಳಾಗಿತ್ತು. ನಮ್ಮ ಗುರುವರ್ ಸರ್, ಇಲ್ಲ ನೀವು ಹಿಂಗ್ ಕಾರ್ಯಕ್ರಮ ಇದೆ, ನೀವೆಲ್ಲ ಬಂದ್ರೆ ನಾನು ನಿಮಗೆ NCCಯಲ್ಲಿ ಏನು ನಿಮಗೆ ಎಕ್ಸಾಮ್ ಇರ್ತವೆ, ನನಗೆ ಒಂದು 20-25 ದಿನ ಅಲ್ರಪ್ಪ, ಅದು 24 ದಿನ ಅದು ಗದಗದಿಂದ ಬಸವ ಕಲ್ಯಾಣದವರೆಗೆ ಪಾದಯಾತ್ರೆ. ನೀವೆಲ್ಲರೂ ಬಂದ್ರೆ ನಿಮಗೆ ಅಲ್ಲೇ ನಾವು ಹಿಂದಿಯಲ್ಲಿ ಎಕ್ಸಾಮ್ ಇರ್ತವೆ, ನನಗೆ ಒಂದು 20-25 ದಿನ ಅಲ್ಲಿ ಬಿಡುವಾಗ್ತದೆ, ನಿಮ್ಗೆಲ್ಲ ಅಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನಾವು ಸುಮಾರು ಒಂದು 20-25 ಜನ ವಿದ್ಯಾರ್ಥಿಗಳು ಆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ್ವಿ. ಬೆಳಗಿನ ಜಾವ 5:30-6 ಗಂಟೆಗೆ ನಾವು ಗದಗನ್ನ ಬಿಟ್ಟು ಹೊರಟ್ವಿ ಅಪ್ಪುಳ ಮುಂದಾಳತ್ವದಲ್ಲಿ. ಸರಿ, ಮೊದಲೇ ವಾಸ್ತವ್ಯ ನರೇಗಲ್ ಅಂತ, ಗದಗದಿಂದ ನರೇಗಲ್ ಒಂದು 26-27 ಕಿಲೋಮೀಟರ್ ಆಗ್ತದೆ. ಸರಿ, ಮೊದಲೇ ದಿನ ನಾವೆಲ್ಲ ವಾಸ್ತವ್ಯನ ಅಲ್ಲಿ ಮುಕ್ಕಾಂ ಹಾಕಿದ್ವಿ. ಮರುದಿನ ಬೆಳಗ್ಗೆ ಎದ್ದ ತಕ್ಷಣ 4 ಗಂಟೆಗೆ ಅಪ್ಪುಗಳು ಬೆಳಗ್ಗೆ 4 ಗಂಟೆಗೆ ಎದ್ದು ಅವರು ಹೊರಟರು ಪಾದಯಾತ್ರೆ. ಆದಷ್ಟು ಬೇಗ ಬೆಳಗಿನ ಜಾವನೇ ಹೊರಡೋದು ಅವ್ರು ಪದ್ಧತಿ ಮಾಡ್ಕೊಂಡಿದ್ರು. ಬೆಳಗಿನ ಜಾವ ನಾವು ಸ್ನಾನಗೀನೆಲ್ಲ ಮಾಡ್ಕೊಂಡು ಹೊರಟ್ವಿ. ಆ ಹೋಗುವ ಸಂದರ್ಭದಲ್ಲಿ ಏನಾಯ್ತಂದ್ರೆ ಮಾರ್ಗ ಮಧ್ಯೆ ಉಪಹಾರಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರು. ತದನಂತರ ಒಟ್ಟು ಆ ಗುರಿಯನ್ನ ನೆಕ್ಸ್ಟ್ ಗಜೇಂದ್ರಗಡ ಮುಟ್ಟುವಂತ ಒಂದು ಸಂದರ್ಭ. ಅವರ ಪಾದಯಾತ್ರೆ ಒಟ್ಟು ವ್ಯವಸ್ಥೆ ಹೀಗಿತ್ತು. ಅಲ್ಲಿ ಮಾರ್ಗ ಮಧ್ಯೆ ಏನಾಯ್ತಂದ್ರೆ ನರೇಗಲ್ ಬಿಟ್ಟಾಗ ನಾವೆಲ್ಲ ವಿದ್ಯಾರ್ಥಿಗಳಲ್ಲ, ಈ ಆಧ್ಯಾತ್ಮ, ಈ ಶರಣರ ಸಂಘ ಇವೆಲ್ಲ ನಮ್ಗೆಲ್ಲ ಆಗಿನ ಸಂದರ್ಭದಲ್ಲಿ ನಮಗೆಲ್ಲ ಇವೆಲ್ಲ ಹೊಸದು. ಹಂಗಾಗಿ ಇವೆಲ್ಲ ದೊಡ್ಡವ್ರಿಗೆ ಬೇಕಪ್ಪ, ಇವೆಲ್ಲ ವಯಸ್ಸಾದವ್ರಿಗೆ, ಇವೆಲ್ಲ ನಮ್ಗೆ ಯಾಕೆ ಬೇಕು ಅಂತೇಳಿ ನಾವೆಲ್ಲ ವಿದ್ಯಾರ್ಥಿಗಳು ಅದರಿಂದ ಸ್ವಲ್ಪ ವಿಮುಖವಾಗಿನೇ ಇರ್ತಿದ್ವಿ ನಾವೆಲ್ಲ ಆ ಸಂದರ್ಭದಲ್ಲಿ. ಅವತ್ತು 2ನೇ ದಿನ ಏನಾಯ್ತಪ್ಪ ಅಂದ್ರೆ ಸ್ವಲ್ಪ ಬೆಳಗಿನ ಜಾವ ಸ್ವಲ್ಪ ಜಿಟಿ ಮಳೆ ಪ್ರಾರಂಭ ಆಯ್ತು. ಅದೇನಾಯ್ತು, ಒಂದು ಮಾರ್ಗ ಮಧ್ಯೆ ಒಂದು ಹಳ್ಳಿ ಅದು. ಅಲ್ಲಿ ಏನಾಗಿತ್ತು, ರೋಡ್ ಪಕ್ಕದಲ್ಲೇನೆ ಅವರು 9-9:30 ನಾವು ಪಾದಯಾತ್ರೆ ಎಲ್ಲ ಒಂದು 80ರಿಂದ 100 ಜನ ಇದ್ವಿ. ಅವ್ರಿಗೆಲ್ಲ ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ರು. ಆ ಉಪಹಾರ ವ್ಯವಸ್ಥೆ ಮುಗಿಸ್ಕೊಂಡು ಮತ್ತೆ ನಾವು ಗುರಿಯನ್ನ ಅಂದ್ರೆ ಗಜೇಂದ್ರಗಡ ಮುಟ್ಟುವಂತ ವ್ಯವಸ್ಥೆ ಅದು. ಅಲ್ಲಿ ಏನಾಯ್ತು, ಮಾರ್ಗ ಮಧ್ಯೆ ನಾನು ಮತ್ತೆ ಸಂಗಳದಂತ ಹೇಳ್ಬಿಟ್ಟು ನನ್ನ ಸ್ನೇಹಿತ ಎಲ್ಲರೂ ಕೂಡ ಮುಂದೆ ಇದ್ರು, ನಾವಿಬ್ರು ಹಿಂದೆ ಮಾತಾಡ್ಕೊಂತ ಹೊರಟಿದ್ವಿ. ಸರಿ, ಅಲ್ಲಿ ಮಾರ್ಗ ಮಧ್ಯೆ ಉಪಹಾರದ ವ್ಯವಸ್ಥೆ ಇತ್ತಲ್ಲ, ಎಲ್ಲರೂ ಅಲ್ಲಿ ಸರ್ಕೊಂಡ್ಬಿಟ್ಟಿದ್ದಾರೆ, ದೇವಸ್ಥಾನಕ್ಕೆ ಸರ್ಕೊಂಡ್ಬಿಟ್ಟಿದ್ದಾರೆ.
ನಾವು ಆ ಊರ್ ದಾಟಿದ ಮೇಲೆ ಏನು ಯಾರು ಕಾಣಲೇ ಇರಲ್ಲ ಅಂತ ಹೇಳಿ ಸ್ವಲ್ಪ ಜಿಟಿ ಜಿಟಿ ಮಳೆ ಇತ್ತಲ್ಲ, ಬಾಳ ಅಂದ್ರೆ ಒಂದು 100-200 ಮೀಟರ್ದಲ್ಲಿ ಮಾತ್ರ ಕಾಣ್ತಾ ಇತ್ತು, ಮುಂದೆ ಏನು ಯಾರು ಕಾಣ್ತಿರ್ಲಿಲ್ಲ. ಸರಿ ಯಾರು ಕಾಣ್ತಾ ಇಲ್ಲ ಅಂತ ಹೇಳಿ ನಾವು ಸ್ವಲ್ಪ ಬೇಗವಾಗಿ ಹೊರಟು ಇಬ್ರು. ಹೊರಟಾಗೆ ಒಂದು ಅರ್ಧ ಕಿಲೋಮೀಟರ್ ಹೋದ್ಮೇಲೆ ಅಪ್ಪೋರು ಮತ್ತೆ ಬಾಬಣ್ಣಜ್ಜ ಅಂತೇಳಿ ಗದಗದಲ್ಲಿ ಒಬ್ರು ಯಜಮಾನ್ರು, ಅವರು ನಮ್ಮ ಪೂಜ್ಯರ ಬಹಳ ಶಿಷ್ಯರವರು, ಅವರು ಬುದ್ಧಿಯವ್ರನ್ನ ಕರ್ಕೊಂಡು ಹೊರಟಿದ್ದಾರೆ. ನಾವು ಸಂಘದ ಏನಂದ್ರೆ ಇಲ್ಲೇ ಹೊಂಟ್ರ ಬುದ್ಧಿಯವರು ಅಂತ ಹೇಳಿ ನಾವು ಸ್ವಲ್ಪ ಫಾಸ್ಟ್ ಆಗಿ ಬಂದ್ವಿ. ಅಷ್ಟೊತ್ತಿಗಾಗಿನೇ ಏನಾಯ್ತು, ಬುದ್ಧಿಯವರು ಅಲ್ಲಿ ಯಾರೋ ಬರ್ತಾ ಇದಾರೆ ನೋಡು ಅಂತ ಹೇಳಿ ಬಾಬಣ್ಣಜ್ಜಿಗೆ ಹೇಳ್ದಂಗೆ. ಸರಿ ನಾವು ಬೇಗವಾಗಿ ಬುದ್ಧಿಯವ್ರ ಹತ್ರ ಬಂದ್ವಿ, ಯಾಕಂದ್ರೆ ಅವ್ರಿಗೆ ವಯಸ್ಸಾಗಿತ್ತು, ಅಲ್ಲೇ ಹೆಚ್ಚು ಕಡಿಮೆ 60-65 ವರ್ಷ ಆಗಿತ್ತು ಅವ್ರಿಗೆ. ಬುದ್ಧಿಯವ್ರು ಏನಂದ್ರು, ಅಲ್ಲಿ ಯಾರೋ ವಿದ್ಯಾರ್ಥಿಗಳು ಬರ್ತಾರೆ ನೋಡ್ರಿ ಅಂತ ಬಾಬಣ್ಣವ್ರಿಗೆ ಹೇಳ್ದಂಗೆ. ಸರಿ ನಮ್ಮನ್ನ ಬಾಬಣ್ಣವ್ರ ಕರೆದು ನಾವು ಓಡಿ ಬಂದ್ವಿ ಇಬ್ರು, ಸಂಘದಂತ ಅವನು ಇಬ್ರು ವೆಂಕಟೇಶ್ ಅವ್ರದ್ದು. ಸರಿ ಇಬ್ರು ಬಂದ್ವಿ. ಬಂದ ತಕ್ಷಣ ಅಪ್ಪಳು ಏನಂದ್ರು, ಹುಡ್ರ ನಮ್ಮ ಹೆಸರು ಕೇಳಿದ್ರು, ನಾವೆಲ್ಲ ಹೇಳಿದ್ವಿ. ಹೇಳಿದ್ಮೇಲೆ ಇಲ್ಲ ಅವ್ರಿಗೆ ವಯಸ್ಸಾಗಿದೆ, ಅವ್ರು ನಮ್ಮ ಜೊತೆ ಫಾಸ್ಟ್ ಆಗಿ ಬರಕ್ಕಾಗಲ್ಲ, ನೀವ್ ಯಾರ ಇಬ್ಬರಲ್ಲಿ ಒಬ್ರು ನಮ್ಮ ಜೊತೆ ಬರ್ಬೇಕು ಅಂತಂದ್ರು. ಸರಿ ಅಂತೇಳಿ ಸಂಘದ ಅಜ್ಜವ್ರನ್ನ ಕರ್ಕೊಂಡ ಅಪ್ಪುಗಳು ನನ್ನನ್ನ ಅಲ್ಲಿ ಕೈ ಹಿಡ್ಕೊಂಡ್ರು. ಆ ಕೈ ಹಿಡಿದಿರ್ತಕ್ಕಂಥ ಅಪ್ಪುಗಳು ನಮ್ಮನ್ನ ಒಟ್ಟು ನಾವೇನು ಲೌಕಿಕ ವಿಚಾರವಾಗಿ ಏನು ವ್ಯವಹರಿಸ್ತಾ ಇದ್ವಿ, ಒಟ್ಟು ಈ ಮಾರ್ಗಕ್ಕೆ ಬರ್ಲಿಕ್ಕೆ ಅಪ್ಪುಗಳ ಒಂದು ಕೃಪಾಶೀರ್ವಾದ. ಅವತ್ತು ನಮ್ಮ ನಾವು ಕೈ ಹಿಡಿದ್ವಿ, ಅವರು ಕೈ ಹಿಡಿದ್ರನ್ನೋಕ್ಕಿಂತ ಅಪ್ಪುಗಳ ಒಂದು ಸಾನ್ನಿಧ್ಯ ನನಗೆ ಅಲ್ಲಿ ಸಿಕ್ತು. ಅಲ್ಲಿಂದ ನಾವು ಅಪ್ಪುಳನ್ನ ಕರ್ಕೊಂಡು ಗಜೇಂದ್ರಗಡಕ್ಕೆ ಪಾದಯಾತ್ರೆ ಹೊರಡುವ ಸಂದರ್ಭದಲ್ಲಿ ಫಾಸ್ಟ್ ಆಗಿ ಹೋದ್ವಿ. ಅಲ್ಲಿಗೆ ಹೋಗ್ತಿದ್ದಂಗೆನೆ ನಮ್ಮ ಅಪ್ಪುಳ ಹತ್ರ ಬಸಲಿಂಗಯ್ಯ ಅಂತ ಹೇಳಿ ಒಬ್ರು ಶಿಷ್ಯರಿದ್ರು, ಅವ್ರಿಗೆ ಹುಷಾರಿರ್ಲಿಲ್ಲ. ಸರಿ ನಾವು ಅಲ್ಲಿ ಗಜೇಂದ್ರಗಡ ಮುಟ್ತಿದ್ದಂಗೆನೆ ಸಾಯಂಕಾಲ ಅಪ್ಪುಳ ಪ್ರವಚನ ಇರ್ತಾ ಇತ್ತು. ಅದು ಮುಗಿದ ಮೇಲೆ ಮತ್ತೆ ಅವ್ರ ಪೂಜಾ ಪರಿಕರಗಳನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಲಿಕ್ಕೆ ಬಸಲಿಂಗಯ್ಯ ಹುಷಾರಿಲ್ಲದಕ್ಕೆ ಅಪ್ಪುಗಳು ಏನಂದ್ರು, ಆ ಹುಡ್ರು ಬಂದಿದ್ರು ನೋಡ್ರಿ, ಒಂದು ಇಬ್ಬರು ವಿದ್ಯಾರ್ಥಿಗಳು ರಮೇಶ ಅಂತ ಹೇಳಿ ಕರೀರಿ ಅಂತಂದ್ರು. ಅವತ್ತು ನಾವು ಅಲ್ಲಿ ಸ್ವಲ್ಪ ಅಪ್ಪುಳ ಪೂಜಾ ಪರಿಕರಗಳನ್ನ ಸ್ವಚ್ಛಗೊಳಿಸೋದು, ಅದನ್ನೆಲ್ಲ ತೊಳೆದು ಎಲ್ಲ ಮಾಡ್ತಾ ಇದ್ವಿ. ಹೀಗೆ ಒಂದು 2-3 ದಿನ ಬಸಲಿಂಗಯ್ಯ ಹುಷಾರಿರ್ಲಿಲ್ಲರಪ್ಪ ಅವತ್ತು. ಹಂಗಾಗಿನೇ ಅಪ್ಪುಗಳ ಹತ್ರ ನಾವೆಲ್ಲ ಸ್ವಲ್ಪ ಪರಿಚಯ ಆದ್ವಿ. ಅಪ್ಪುಗಳು ಅವ್ರು ನನ್ನ ಮತ್ತು ಸಂಘದಂತ ಇನ್ನೊಬ್ರು ವಿದ್ಯಾರ್ಥಿಯನ್ನ ಒಂದ್ 2-3 ಸಾರಿ ಅಲ್ಲಿ ಕರ್ಕೊಂಡ್ರು. ಮತ್ತೆ ಜೊತೆಗೆ ನಾವು ಕೂಡ ಅಪ್ಪುಗಳ ಪಾದಯಾತ್ರೆಯಲ್ಲಿ ಆಗಾಗನೇ ನಾವು ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಸರಿ ಆಮೇಲೆ ಹನುಮಸಾಗರ ಅಂತ ಹೇಳಿ, ಕುಷ್ಟಗಿ ತಾಲೂಕು ಹನುಮಸಾಗರ ಅಂತ ಹೇಳಿ, ಸರಿ ಅಪ್ಪುಗಳ ಜೊತೆ ನಾವು ಪಾದಯಾತ್ರೆ ಹೊರಟಿವಿ. ಅಲ್ಲಿ ಮಧ್ಯಾಹ್ನ ಒಂದು 12 ಗಂಟೆ ಆಗಿತ್ತಲ್ರಪ್ಪ, 12 ಗಂಟೆಗೆ ಹೋದ್ವಿ. ಸರಿ ನಾವೆಲ್ಲ ಕೆರೆ ಇತ್ತಲ್ಲ, ಹನುಮಸಾಗರ ಕೆರೆ ಊರು ಹತ್ರನೇ ಒಂದು ಕೆರೆ, ಅದು ಅಲ್ಲಿ ಈಜಾಡಕ್ಕೆ ಕರ್ಕೊಂಡು ಹೋದ್ರು. ನಮ್ಗೆಲ್ಲ ಈಜು ಬರ್ತಾ ಇರೋದ್ರಿಂದ ಸುಮಾರು 1 ಗಂಟೆ 1.5 ಗಂಟೆ ಕೆರೆಯಲ್ಲಿ ನಾವೆಲ್ಲ ಈಜಾಡಿದ್ವಿ. ಹಂಗೆ ಆ ಪೂಜ್ಯರ ಒಂದು ಆತ್ಮೀಯತೆ, ಆ ಒಂದು ಸಂಪರ್ಕ ಬಂದಿದ್ರಿಂದ ನಾವು ಒಬ್ಬ ವಿದ್ಯಾರ್ಥಿಯಾಗಿರ್ತಕ್ಕಂಥವ್ರು ಈ ಮಾರ್ಗಕ್ಕೆ ಬರಲಿಕ್ಕೆ ನನಗೆ ಮುಖ್ಯವಾಗಿರ್ತಕ್ಕಂಥ ಪ್ರೇರಣಾ ಶಕ್ತಿ ಅಂದ್ರೆ ಪರಮ ಪೂಜ್ಯ ಶ್ರೀ ಬಸವಾನಂದ ಅಪ್ಪುಗಳು. ಅಲ್ಲಿಂದ ನಮ್ಗೆ ಹೆಚ್ಚು ಕಡಿಮೆ ಬಸವ ಕಲ್ಯಾಣದವರೆಗೂ ಕೂಡ ನಾವು ಅಪ್ಪುಗಳ ಜೊತೆ ಪಾದಯಾತ್ರೆ ಹೋದ್ವಿ. ಅಲ್ಲಿಂದ ವಾಪಸ್ ನಾವೆಲ್ಲ ವಿದ್ಯಾರ್ಥಿಗಳು ಬರ್ಬೇಕಾಗಿತ್ತು. ಮತ್ತೆ ಅಪ್ಪುಗಳು ಇಲ್ಲ, ಬಸ್ನಿಗೆ ಒಬ್ಬನೇ ಹಾಕಣೆ, ಯಾಕಂದ್ರೆ ಲಗೇಜ್ ಎಲ್ಲ ಭಾಳ ಇದ್ದು, ನೀವಿಬ್ರು ಇರ್ರಿ ಅಂತ ಹೇಳಿ ನಮ್ಮನ್ನಿಬ್ಬರು ಇಳಿಸ್ಕೊಂಡು ಮತ್ತೆ ಅಲ್ಲಿಂದ ನಾವು ಸೊಲ್ಲಾಪುರಕ್ಕೆ ಹೋಗಿ, ಸೊಲ್ಲಾಪುರದಿಂದ ಮತ್ತೆ ಗದಗಿಗೆ ಬಂದ್ವಿ ನಾವು. ಸರಿ ಬಂದ ಮೇಲೆ ನಾನು ಅಪ್ಪುಗಳಿಗೆ ಮತ್ತೆ ನಾವು ಆಶೀರ್ವಾದ ತೆಗೆದುಕೊಂಡು ಊರಿಗೆ ಹೋದ್ವಿ. ಇನ್ನು 1 ವಾರ ರಜೆ ಇತ್ತು ನಮಗೆ. ಮತ್ತೆ ರಜೆ ಮುಗಿಸ್ಕೊಂಡು ನಾವು ವಾಪಸ್ ಬಂದಾಗ ಅಲ್ಲಿ ಬುದ್ಧಿಯವರು ಮತ್ತೆ ಗೌರವ ಸರ್ಗೆ ಹೇಳಿ ಕಳಿಸಿದ್ರು, ರಮೇಶನ ಮತ್ತು ಸಂಘದನ್ನ ಕಳಿಸ್ಕೊಡ್ರಿ ಅಂತಂದು. ಸಂಘದ ಬರ್ಲಿಲ್ರಪ್ಪ ಅವನು. ಅಪ್ಪುಗಳು ಹೇಳಿ ಕಳಿಸಿದ್ರು, ಇಲ್ಲ ನಾನು ಅಲ್ಲಿ ಹಾಸ್ಟೆಲ್ ಇದ್ದೆ ನಾನು. ಸರಿ ನೀವು ಇಲ್ಲೇ ಇದ್ಕೊಂಡು ಓದ್ಕೊಂಡು ಸೇವ್ ಮಾಡ್ಕೊಂಡಿರಿ ಅಂತ ಹೇಳಿ ಅಷ್ಟೊತ್ತಿಗಲ್ಲೇ ಬಹಳ ಪರಿಚಯ ಆಗಿತ್ತು. ಆ ಒಂದು ಸಂಪರ್ಕದಿಂದ ಏನಾಯ್ತು ಅಂತಂದ್ರೆ ಇಡೀ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಯ ಪರ್ವ ಪ್ರಾರಂಭ ಆಯಿತು. ಬಹುತೇಕ ನಮಗೆ ಈ ಆಧ್ಯಾತ್ಮ ಮಾರ್ಗ ನಮಗೆ ಯಾವುದೇ ಹಂತದಲ್ಲಿ ನನಗೆ ಸಂಪರ್ಕ ಇರಲಿಲ್ಲ. ಅಪ್ಪುಗಳು ನಮ್ಗೆ ಯಾವಾಗ ಕೈ ಹಿಡ್ಕೊಂಡು ಮೇಲೆತ್ಕೊಂಡ್ರು, ಅಲ್ಲಿಂದ ಈ ಆಧ್ಯಾತ್ಮ ಮಾರ್ಗ ನಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಅವರ ಬದುಕೇ ಒಂದು ಆದರ್ಶ ಆಗಿತ್ತು ನಮ್ಗೆ. ನಾವು ಇದುವರೆಗೂ ಕೂಡ ಅಧ್ಯಯನ ಏನು ಮಾಡಿಲ್ಲ, ಆದ್ರೆ ಅವರ ಬದುಕೇ ನನಗೆ ಒಂದು ಅಧ್ಯಯನ, ಅವರ ಬದುಕೇ ಒಂದು ಆದರ್ಶವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯೊಳಗೆ ಬಹುತೇಕ ಪೂಜ್ಯರ ಜೊತೆಗೆ ನಾವೆಲ್ಲ ಪ್ರವಚನಕ್ಕೆ ಹೋಗುವಂತ ಸಂದರ್ಭ. ಮುಂದೆ ಅದೇನಾಯ್ತು ಅಂತಂದ್ರೆ
ನಾವು ಗುರುಗಳು ದೆಹಲಿಗೆ ಹೋದ್ರು ಪ್ರವಾಸಕ್ಕೆ. ಅಲ್ಲಿ ಜಾಟ್ ಜನಾಂಗ ಅಂತೇಳಿ ಅವ್ರಿಗೆ ಲಿಂಗ ದೀಕ್ಷೆ ಕಾರ್ಯಕ್ರಮಕ್ಕೆ ಗದಗಿನ ತೋಂಟೇಶ್ವರ ಶ್ರೀಗಳು ಅಪ್ಪುಗಳನ್ನ ದೆಹಲಿ ಕಳಿಸ್ಕೊಟ್ರು. ಆ ಸಂದರ್ಭದಲ್ಲಿ ಏನಾಯ್ತಂದ್ರೆ ನಾನು ಕೂಡ ಡಿಗ್ರಿ ಮುಗಿಸ್ಕೊಂಡು ಅಪ್ಪುಗಳಿಗೆ ಬರ್ತೀನಿರಪ್ಪ ಅಂತೇಳಿ ಫೋನ್ ಮಾಡಿದೆ. ಅಷ್ಟೊತ್ತಿಗೆ ಅಪ್ಪುಗಳು ಏನಾಗಿತ್ತು, ನಾನು ಅವ್ರು ಅನುಷ್ಠಾನ ಮಾಡಿದ್ರು ಮುಳ್ಳಯ್ಯನಗಿರಿ ಅಂತೇಳಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಿದಾಗ ನನಗೆ ಹಲ್ಲು ನೋವು ಬಂದ್ಬಿಟ್ಟಿತ್ತು. ಆ ಹಲ್ಲು ನೋವು ಬಂದಿದ್ರಿಂದ ಮತ್ತೆ ನಾನು ಒಂದು 15 ದಿನ ಇದ್ದು ಮಾತು ವಾಪಸ್ ಬಂದೆ ಗದಿಗೆ. ಅವಾಗ ಅಪ್ಪುಗಳು ಏನ್ ಮಾಡಿದ್ರು, ದೆಹಲಿಯಲ್ಲಿ ಬಹಳ ಚಳಿ ಇತ್ತು ಅವಾಗ, ಬೇಡ ನೀನು ಅಲ್ಲೇ ಇರು, ಇಲ್ಲಿ ತುಂಬಾ ಚಳಿ ಇದೆ, ನಿನಗೆ ಹಲ್ಲು ನೋವು ಬೇರೆ ಇತ್ತು, ಹಂಗಾಗಿ ಬರೋದು ಬೇಡ, ನೀನು ಬೇಕಾದ್ರೆ ನಾನು ಬರುವವರೆಗೂ ಕೂಡ ನೀನು ಚಿತ್ರಕ್ಕೆ ಹೋಗು ಅಂತೇಳಿ ಅಪ್ಪುಗಳು ಸಲಹೆ ಕೊಟ್ರು. ನಮ್ಮ ಜಿ.ಬಿ. ಹಳ್ಯಾಳ್ ಸರ್ ನನ್ನ ಚಿತ್ರಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ನಾವು ಒಂದು 3 ವರ್ಷ ಅಧ್ಯಯನ ಮಾಡಿದ್ವಿ. ಅಷ್ಟೊತ್ತಿಗಾಗಿಲೇ ಅಪ್ಪುಗಳು ದೆಹಲಿಯಿಂದ ಬಂದ್ರು ಇಲ್ಲಿಗೆ. 2005 ಅನ್ಸುತ್ತೆ, 4 ಬಂದ್ರು. ಅವ್ರು ಬಂದಾಗ ಇಲ್ಲಿ ಬಂದಾಗ ನಾನು ಅಲ್ಲಿಂದ ಬರ್ತೀನಿ ಅಂತಂದಾಗ ಇಲ್ಲ ಬೇಡ ಅಧ್ಯಯನ ಮಾಡ್ರಿ ಅಂತೇಳಿ ಅಲ್ಲಿ ಒಂದು 3 ವರ್ಷ ನಮ್ಗೆ ಅಧ್ಯಯನ ಮಾಡ್ಲಿಕ್ಕೆ ಬಿಟ್ರು. ಅದಾದ್ರ ಮಧ್ಯೆ ಕೂಡ ನಾನು ಅಪ್ಪುಗಳ ಆಶೀರ್ವಾದಕ್ಕೆ ಬಂದು ಹೋಗ್ತಾ ಇದ್ದೆ. ಇದ್ರ ಮಧ್ಯೆ ನಿಮ್ಗೆಲ್ಲ ಗೊತ್ತಿದೆ, ನಾವು ಅಪ್ಪುಗಳು ಇಲ್ಲೆಲ್ಲ ಬಂದು ಗದಗ್ ಬಿಟ್ಟು ಇಲ್ಲಿ ಬಂದು ಅವರು ಇಲ್ಲಿ ಶ್ರೀ ಗುರುಬಸವ ಮಹಾಮನೆ ಎಲ್ಲ ಆದ್ಮೇಲೆ ನಮಗೂ ಕೂಡ ಇಲ್ಲೇ ಬರ್ಬೇಕು ಅನ್ನೋದು ಇತ್ತು, ಅಲ್ಲಿ ಅಧ್ಯಯನ ಮುಗಿಸ್ಕೊಂಡು. ಅದರ ಮಧ್ಯೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದ ಒಂದು ವಾಲ್ಮೀಕಿ ಸಮಾಜದ ಗುರುಪೀಠ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ರಾದ್ನಲ್ಲಿ ಇರ್ತಕ್ಕಂಥದ್ದು. ನಮ್ಮ ಮೊದಲನೇ ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಪುಣ್ಯಾನಂದ ಪುರಿ ಮಹಾಸ್ವಾಮೀಜಿಯವರು ಭಕ್ತರ ಮನೆಯಲ್ಲಿ ಪ್ರಸಾದ ಮಾಡಿಕೊಂಡು ಅವರು ಮಠಕ್ಕೆ ಬರುವಂತ ಮಾರ್ಗ ಮಧ್ಯೆ ರೈಲ್ವೆ ಅಪಘಾತಕ್ಕೆ ವಿಧಿವಶರಾದರು. ಅದಾದ್ಮೇಲೆ ನಾನು ಇನ್ನೂ ಅಲ್ಲೇ ಇದ್ದೇನ್ರಪ್ಪ, ಅಲ್ಲೇ ಇದ್ದೆ. ಹಾಗಾಗಿ ಮತ್ತೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಅಂತೇಳಿ ಇವತ್ತು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು, ಅವರು ಇಲ್ಲ ಮರಿಗಳನ್ನ ಹುಡುಕ್ತಾ ಇದ್ರು. ಆ ಸಂದರ್ಭದಲ್ಲಿ ಚಿತ್ರದಲ್ಲಿ ಓದ್ತಾ ಇದಾರೆ ಅಂತ ಗೊತ್ತಾಗಿ ನಮ್ಮನ್ನ ಆ ಪೀಠಕ್ಕೆ ನೇಮಕ ಮಾಡಿರ್ತಕ್ಕಂಥದ್ದು. ಅಲ್ಲಿಂದ ಇಲ್ಲಿವರೆಗೆ ಪೂಜ್ಯರ ಒಂದು ಪ್ರೇರಣೆ ಶಕ್ತಿ ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ನಮಗೆಲ್ಲ ಅವ್ರಿಗೊಂದು ಪ್ರೇರಕ ಶಕ್ತಿಯಾಗಿ ಪ್ರೇರಣೆ ಶಕ್ತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಬಹುತೇಕ ಮೊನ್ನೆ ಪೂಜ್ಯರು ಫೋನ್ ಮಾಡಿದ್ರು, ಗುರುಗಳು ಫೋನ್ ಮಾಡಿದಾಗ ವಚನಾಂಕಿಕತೆಗಳ ಒಂದು ವೈಶಿಷ್ಟ್ಯತೆ ಮತ್ತು ವೈವಿಧ್ಯತೆ ಅಂತೇಳಿ ಒಂದು ಪುಸ್ತಕ ಪ್ರಕಟಣೆ ಆಗಿದೆ, ನಿಮಗೆ ಮುಟ್ಟಿಸ್ಬೇಕು, ಎಲ್ಲಿದ್ದೀರಿ ಅಂತಂದಾಗ ಇಲ್ರಪ್ಪ ನಾನು ಹಿಂಗೆ ಜಾತ್ರೆ ನಿಮಿತ್ತ ಪ್ರವಾಸದಲ್ಲಿದ್ದೀನಿ, ಧಾರವಾಡಕ್ಕೆ ಬರ್ತೀನಿ ಅಂತ ಹೇಳಿದೆ. ಸರಿ ಪೂಜ್ಯರು ಬರ್ರಿ ಇಲ್ಲೇ ಮಾತಾಡೋಣ ಅಂತ ಹೇಳಿ ನಿನ್ನೆ ಸಂಜೆ ರಾತ್ರಿ ಬಂದ್ವಿ. ಬಹುತೇಕ ಪರಮ ಪೂಜ್ಯರ ಒಂದು ಆಶೀರ್ವಾದ, ನಾವು ಈ ಮಾರ್ಗದಲ್ಲಿ ಸದಾಕಾಲ ಹೋಗ್ಲಿಕ್ಕೆ ನಮಗೆ ಪ್ರೇರಣಾಶಕ್ತಿ ಅಂದ್ರೆ ಪರಮ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮೀಜಿಯವರು ಬಸವಾದಿ ಶಿವಶರಣರ ಆಶಯಗಳನ್ನ ಇವತ್ತು ಸಹ ತಮ್ಮ ಜೀವನದಲ್ಲಿ ಮತ್ತು ಈ ನಿಸರ್ಗ ಮೂಲಕವಾಗಿ ಈ ಏನು ವೈದ್ಯ ಸಂಗನ ಯೋಗ ಮತ್ತು ನಿಸರ್ಗ ಚಿಕಿತ್ಸೆ ಕೇಂದ್ರದ ಮೂಲಕವಾಗಿ ಪರಮ ಪೂಜ್ಯರು ಇಲ್ಲಿ ಬರ್ತಕ್ಕಂಥ, ಸಾಮಾನ್ಯವಾಗಿ ನಾವು ಕೂಡ ಹಲವಾರು ಚಿಕಿತ್ಸಾ ಕೇಂದ್ರ ಹೋಗಿದ್ದೀವರಪ್ಪ, ಇಲ್ಲಿ ಶಿರ್ಸಿ ಮತ್ತು ಧರ್ಮಸ್ಥಳಕ್ಕೆಲ್ಲ ಹೋಗಿದ್ದೀವಿ. ಆದರೆ ಇಲ್ಲಿ ನಿಜವಾಗಿ ಆರೋಗ್ಯವನ್ನ ಬಯಸುವಂತ ಯಾರೆಲ್ಲ ಅಪೇಕ್ಷೆಗಳಿದ್ದಾರೆ, ನಾವೆಲ್ಲ ಅಲ್ಲಿ ಹೋದಾಗೆಲ್ಲ ತುಂಬಾ ಕಾಸ್ಟ್ಲಿ ರೀಪ್ಪ, ಅವೆಲ್ಲ ಬಹಳ ಇದು ಸಾಮಾನ್ಯ ಜನರಿಗೆ ಎಟುಕುವ ರೀತಿಯಲ್ಲಿ ಪೂಜ್ಯರು ನಮ್ಮ ಆರೋಗ್ಯವನ್ನ ಸುಧಾರಿಸ್ತಾ ಇದ್ದಾರೆ. ಬಹುತೇಕ ಆರೋಗ್ಯವನ್ನು ಅರಿಸಿ ತಾವೆಲ್ಲ ಬಂದಿದ್ದಾರೆ. ನಿಮ್ಮ ಆರೋಗ್ಯ ಸುಧಾರಣೆ ಆಗೋ ನಿಟ್ಟಿನಲ್ಲಿ ಪರಮ ಪೂಜ್ಯರು ಬಸವಾದಿ ಶಿವಶರಣರ ಬದುಕು ಹೇಗೆ ನಮಗೆ ಆದರ್ಶವಾಗಿತ್ತು, ಆ ನಿಸರ್ಗಕ್ಕೆ ನಾವೆಲ್ಲ ಈಗ ನಿಸರ್ಗವನ್ನ ಬಿಟ್ಟು ಹೊರಟಿದ್ದೀವಿ ನಾವೆಲ್ಲ ಈ ಆಧುನಿಕ ಜಗತ್ತಿನಲ್ಲಿ. ಮತ್ತೆ ನಮ್ಮ ಬದುಕು ಅದು ನಿಸರ್ಗದ ಹತ್ರ ಆಗ್ಬೇಕು ಅನ್ನುವಂಥದ್ದು ಆಧುನಿಕ ಜಗತ್ತಿನಲ್ಲಿ ಇವತ್ತೇ ನಾವೇನು ಬಹಳಷ್ಟು ವಿಮುಖವಾಗಿದ್ದೀವಿ. ಮತ್ತೆ ನಾವು ನಿಸರ್ಗ ಜೀವನವನ್ನು ಮಾಡಬೇಕು, ಅದ್ರ ಮೂಲಕವಾಗಿ ನಮ್ಮ ಆತ್ಮವನ್ನ ಪರಮಾತ್ಮನ ಒಂದು ಏನು ಲಿಂಗಾಂಗ ಸಾಮರಸ್ಯ ಮೂಲವಾಗಿ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪೂಜ್ಯರು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅಂತ ಪೂಜ್ಯರು ಇವತ್ತು ಸಹ ನಮಗೆ ಮಾರ್ಗದರ್ಶನ ಮಾಡುವಂತ ಪೂಜ್ಯರಿಗೆ ಮತ್ತೊಮ್ಮೆ ಅವರ ಪಾದಾರವಿಂದಗಳಿಗೆ ಬೆಂಬಲಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.